ನಮಸ್ಕಾರ ಸ್ನೇಹಿತರೆ, ಜೀರಂಗ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬೆಂಗಳೂರಿನ ಮಹಾಲಕ್ಷ್ಮಿ ಬಡಾವಣೆಯಲ್ಲಿರುವ ಕುಟೀರ ಗ್ರೂಪ್ನ ವಾಕಿಂಗ್ ಫ್ರೆಂಡ್ಸ್ ಈ ದಿನ ಗೋರೂರು ಡ್ಯಾಮ್ ನೋಡಲು ಬಂದಿದ್ದೇವೆ. ಗೋರೂರು ಜಲಾಶಯದ ಪ್ರವೇಶ ದ್ವಾರ. ಈ ಜಲಾಶಯವು ಕಾವೇರಿ ನದಿಯ ಉಪನದಿಯಾದ ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ನಮ್ಮ ಕರ್ನಾಟಕ ರಾಜ್ಯದ ಹಾಸನ ಸಮೀಪವಿರುವ ಗೋರೂರಿನಲ್ಲಿದೆ. 1979ರಲ್ಲಿ ಕಟ್ಟಲ್ಪಟ್ಟ ಈ ಜಲಾಶಯವು ಹಾಸನ ಜಿಲ್ಲೆಯ ಜನಗಳಿಗೆ ಕುಡಿಯುವ ನೀರಿನ ಹಾಗೂ ನೀರಾವರಿಗೆ ವರದಾನವಾಗಿದೆ. ಹಾಸನದಿಂದ 24 ಕಿಲೋಮೀಟರ್ ದೂರದಲ್ಲಿದೆ. ಖ್ಯಾತ ಸಾಹಿತಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಈ ಊರಿನವರಾದ್ದರಿಂದ ಸಾಹಿತ್ಯ ವಲಯದಲ್ಲಿಯೂ ಈ ಊರು ಗುರುತಿಸಿಕೊಂಡಿದೆ. ಅದೇ ಕ್ರೆಸ್ಟ್ ಗೇಟ್ ಅಂತಾನೆ ಲಿಫ್ಟ್ ಮಾಡೋದು. ಅದೇ ಮೇಲೆ ಸ್ನೇಹಿತರೆ, ನಾವು ಡ್ಯಾಮಿಗೆ ಬಂದಾಗ ಯಾವ ಗೇಟ್ ಕೂಡ ಓಪನ್ ಆಗಿರಲಿಲ್ಲ. ಆದರೂ ಲೀಕೇಜ್ ವಾಟರ್ನ ಬೋರ್ಗಿರ್ತದ ಶಬ್ದ ಭಾಳ ದೂರದವರೆಗೂ ಕೇಳಿಸ್ತಾ ಇತ್ತು. ಡ್ಯಾಮ್ ನೋಡಿದ ಮೇಲೆ ನಾವೆಲ್ಲ ವಾಪಸ್ಸಾಗಲು ಸಿದ್ಧರಾದೆವು. ಅಷ್ಟರಲ್ಲಿ ದೂರದಿಂದ ಸೈರನ್ ಶಬ್ದ ಕೇಳಿಸ್ತು. ಡ್ಯಾಮ್ನಿಂದ ನೀರು ಬಿಡಲು ಮುನ್ನೆಚ್ಚರಿಕೆಯ ಸೈರನ್ ಎಂದು ತಿಳಿತು. ನಾವೆಲ್ಲ ಡ್ಯಾಮ್ ಗೇಟ್ ಓಪನ್ ಮಾಡೋದನ್ನೇ ಕಾಯ್ತಾ ಇದ್ವಿ. ಒಂದು 10 ನಿಮಿಷ ಆದ ನಂತರ ಫಸ್ಟ್ ಗೇಟಿಂದ ನೀರು ಬಿಟ್ಟರು. ಒಂದೇ ಗೇಟ್ ಮಾಡ್ತಾ ಇಲ್ಲ ಆರಾಮಾಗಿ. ಅದಕ್ಕಿಂತ ಮೀನು ಸಿಗುತ್ತೆ, ಮೀನೆಲ್ಲ ಬರುತ್ತೆ ಇದರಲ್ಲಿ. ನೋಡ್ತಾ ಇದ್ದ ಹಾಗೆ ಮತ್ತೊಂದು ಗೇಟ್ ಓಪನ್ ಆಯಿತು. ಧುಮ್ಮಿಕೆ ಹರಿಯುವ ನೀರು ನೋಡೋದೇ ಒಂದು ಸುಂದರ. We are lucky. ಮೂರನೇ ಗೇಟ್ ಕೂಡ ಓಪನ್ ಆಯಿತು. ಡ್ಯಾಮ್ನ ಎಲ್ಲ ಗೇಟು 6 ಗೇಟ್ ಕೂಡ ಓಪನ್ ಆಗಿದೆ. ಫಸ್ಟ್ ಟೈಮ್ ಡ್ಯಾಮ್ ಓಪನಿಂಗ್ ನೋಡ್ತಾ ಇರೋದು ಕ್ಯಾಮ್ರಾ ಮೇಲೆ. ಸ್ನೇಹಿತರೆ, ಈ ರಮಣೀಯ ಜಲಪಾತದ ದೃಶ್ಯದೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಟಿಫಿಕೇಶನ್ ಬೆಲ್ನ ಒತ್ತಿ. ನಮಸ್ತೆ.